ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆ ರಂಗೇರ್ತಾ ಇದೆ. ಬಟ್ ಆರ್ಜೆಡಿ ಪ್ರಮುಖ ವಿಪಕ್ಷ ನೆಕ್ಸ್ಟ್ ಅಧಿಕಾರಕ್ಕೆ ಬರುತ್ತೆ, ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಸರ್ವೆಗಳು ಬರ್ತಿದೆ. ಬಟ್ ನಾವು ಚುನಾವಣೆನೇ ಬಹಿಷ್ಕಾರ ಮಾಡ್ತೀವಿ ಅಂತ ಅವ್ರು ತೇಜಸ್ವಿ ಯಾದವ್. ಅಯ್ಯೋ ದೇವರೇ, ಮನುಷ್ಯ ಮುಖ್ಯಮಂತ್ರಿ ಆಗ್ತಾರೆ ಅಂತ ಸರ್ವೆ ಬರ್ತಿದೆ, ಆರ್ಜೆಡಿ ಅಧಿಕಾರಕ್ಕೆ ಬರುತ್ತೆ ಅಂತ ಸರ್ವೆ ಬರ್ತಿದೆ, ಬಟ್ ಚುನಾವಣೆ ಬಹಿಷ್ಕಾರ ಮಾಡ್ತೀನಿ. ಯಾಕೆ ಅಂದರೆ ಬಿಹಾರದಲ್ಲಿ ಸರಿಸುಮಾರು 75 ಲಕ್ಷ ಮತದಾರರನ್ನು ಅಂದರೆ ವೋಟರ್ ಲಿಸ್ಟ್ ಕೈ ಬಿಡಲಾಗಿದೆ. ಆ ಕೈ ಬಿಟ್ಟಿರೋ ಲಿಸ್ಟಲ್ಲಿರೋರೆಲ್ಲ ನಮ್ಮ ವೋಟರ್ಸೇ ಅನ್ನೋದು ನಮ್ಮ ಮೊದಲೇ ಸೋಲು ಗೊತ್ತಾಗ್ತಿದೆ. ಈ 75 ಲಕ್ಷ ವೋಟರ್ಸ್ ತೆಗೆದಿರೋ ಕಾರಣಕ್ಕೆ ನಮ್ಮ ಕೈಲಿ ಗೆಲ್ಲಕ್ಕಾಗಲ್ಲ. ಹಾಗಾಗಿ ಚುನಾವಣೆ ಯಾಕೆ ಫೇಸ್ ಮಾಡಬೇಕು, ನಿಲ್ಲಲ್ಲ ನಾವು ಅಂತ ಹೇಳ್ತಾವ್ರೆ. ಆದರೆ ಆಯೋಗ ಹೇಳ್ತಾ ಇದೆ, ಸ್ವಾಮಿ 52ರಿಂದ 55 ಲಕ್ಷ ವೋಟರ್ಸ್ ಯಾರು ತೆಗೆದಾಕಿದೀವಲ್ಲ, ವಿಳಾಸ ಕೊಡಿ ಅವ್ರದ್ದು ಯಾರ್ದು ಅಂತ. ಕಮಾನ್, ವಿಳಾಸ ಕೊಡಿ ಅವ್ರು ಯಾರ್ಯಾರ್ದು ಅಂತ. 75 ಲಕ್ಷ ವೋಟರ್ಸಲ್ಲಿ ಕನಿಷ್ಠ 52ರಿಂದ 55 ಲಕ್ಷ ವೋಟರ್ಸ್ ಇಲ್ಲವೇ ಇಲ್ಲ, ಬೋಗಸ್ ವೋಟರ್ಸು. ಆಗ ಕಿತ್ತಾಕಿದ್ದೀವಿ ಅಂತ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಇನ್ನು ಇವರೆಲ್ಲ ಅಕ್ರಮ ಬಾಂಗ್ಲಾ ವಲಸಿಗರು, ಬೇರೆ ಬೇರೆ ಕಥೆಗಳು, ರೋಯಿಂಗ್ ಅವು ಇವು ಅಂತ ಬಿಜೆಪಿ ಟೀಕೆ ಮಾಡ್ತಾರೆ, JDU ಮತ್ತು ಬಿಜೆಪಿ ಅವರು. ಬಟ್ RJD ಅವರೆಲ್ಲ ನಮ್ಮ ವೋಟರ್ಸ್ನ ಕಿತ್ತಾಕಿದ್ದೀರಾ ನೀವು ಅಂತ RJD ಅವ್ರು ಹೇಳೋದು. ಕೊಡಿ ಅಡ್ರೆಸ್ ಹಂಗಾರೆ, ಕಮಾನ್ ತಗೊಂಬನ್ನಿ, ಎಲ್ಲಿ ವಾಸ ಮಾಡ್ತಾವ್ರೆ, ಎಲ್ಲಿ ಅಡ್ರೆಸ್ ಕೊಡಿ ಅಂತ ಕೇಳ್ತಾವ್ರೆ. ಈ ಕಿತ್ತಾಕಿರೋದೆಲ್ಲ ನಮ್ಮ ವೋಟರ್ಸೇ. ಚುನಾವಣೆನ ನಮಗೆ ಮೊದಲೇ ಫಲಿತಾಂಶ ಗೊತ್ತಾಗ್ತೈತೆ, ಇವ್ರು ಕಿತ್ತಾಕಿರೋ ಕಾರಣಕ್ಕೆ ನಾವು ಗೆಲ್ಲಲ್ಲ, ಮೊದಲೇ ರಿಸಲ್ಟ್ ಗೊತ್ತಾಗ್ತಿದೆ, ಹಾಗಾಗಿ ನಾವು ಚುನಾವಣೆಗೆ ನಿಲ್ಲಲ್ಲ ಅಂತ ಒಂದು ಆಯೋಗ ಒಂದು ಕೇಳಿದೆ. ಅಡ್ರೆಸ್ಸಾ ಬಪ್ಪ, ಇದು 5ನೇ ಕ್ಲಾಸು 6ನೇ ಕ್ಲಾಸು, ರಾಮ್ ಯಾದವ್ ಮಗ, ರಾಮ್ ಯಾದವ್ ಹೆಂಡ್ತಿ ಗಂಡ ಇವರು ಇಲ್ಲಿದ್ದಾರೆ, ಯಾಕೆ ತೆಗ್ದೀರಾ ಅಂತ ಕೇಳಬೇಕು. ಅವ್ರು ಬೇಕಲ್ಲ, ಅದನ್ನು ಕೇಳ್ತಾವ್ರೆ. ಬಟ್ ಅದನ್ನು ಪ್ರೊವೈಡ್ ಮಾಡೋಕ್ಕೆ ಅವಕಾಶ ಇದೆ. ಬಟ್ RJD ನಾನು ಎಲೆಕ್ಷನ್ಗೆ ಬರಲಪ್ಪ, ಸಾಕು ಎಲೆಕ್ಷನ್ ಇದು ಅಂದರೆ ಓಕೆ ಆಯಿತು, ಸಬ್ಮಿಟ್ ಮಾಡಿಬಿಟ್ರೆ ಆ್ಯಡ್ ಮಾಡ್ತೀನಿ ಅನ್ನೋದಾದ್ರೆ ಸಬ್ಮಿಟ್ ಮಾಡಿಸ್ತೀನಿ ಅಂತ ಹೇಳಿದ್ರೆ ಆಗುತ್ತಪ್ಪ. 75 ಲಕ್ಷ ವೋಟರ್ಸ್ ಕೈ ಬಿಡೋದು ಅಂದರೆ 75 ಲಕ್ಷ ಬೋಗಸ್ ವೋಟರ್ಸ್ ಆಗಾರೆ, ಅಥವಾ ಎಲ್ಲ ಅವರೇ 2 ಓಟು ಬೇರೆ ಸಲಿತ್ತಾ. ವಿಚಿತ್ರ ಸನ್ನಿವೇಶ ಇದು. ದೊಡ್ಡ ಮಟ್ಟದ ಸಂಘರ್ಷ ಕಾರಣ ಆಗಿದೆ. INDA ಮೈತ್ರಿಕೂಟದಲ್ಲಿ RJD, ಕಾಂಗ್ರೆಸ್ಸು, ಕಮ್ಯುನಿಸ್ಟ್ ಪಾರ್ಟಿ ಇವರೆಲ್ಲ ಬರ್ತಾರೆ. ಇನ್ನು BJPಯಲ್ಲಿ LJP, BJP ಮತ್ತು JDU ಇವರಿದ್ದಾರೆ. ಬಟ್ RJD ಡೈರೆಕ್ಟ್ ಇದು ನಮ್ಮ ವೋಟರ್ಸ್ನೇ ಕಿತ್ತಾಕಿದ್ದೀರಾ ನೀವು ಅಂತ. ನಿಮ್ಮ ವೋಟರ್ಸಾ ಲಿಸ್ಟ್ ತಗೊಬನ್ನಿ ಕಮಾನ್ ಅಂತ ಆಯೋಗ. ಸೊ ಹಾಗಾಗಿ ಇದು ಬಿಹಾರದಲ್ಲಿ ದೊಡ್ಡ ಸಂಘರ್ಷ ಆಗ್ತಾ ಇದೆ. ಒಂದು ಡಿಮ್ಯಾಂಡ್ ಇತ್ತಪ್ಪ, ಆಧಾರ್ ಕಾರ್ಡ್ನು ವೋಟರ್ ID ಕನೆಕ್ಟ್ ಮಾಡಿ ಅಂತ. ಮಾಡಲಿಲ್ಲ, ಯಾಕೋ ಕಣೆ. BJP ಅವ್ರು ಯಾವುದೋ NRC ಯಾವು ಇವು CA ಏನೇನೋ ಮಾಡ್ತೀವಿ ಅಂತಾರಪ್ಪ. ಆಧಾರ್ ಜೋಡಣೆ ಮಾಡಿದ್ರೆ ಆಗಿರೋದು, 2 ಇರೋವೆಲ್ಲ ಕಟ್ಟಾಗಿರೋದು ಆಟೋಮೆಟಿಕಲಿ. ಗುರು ನಿಂದು ಇಲ್ಲಿ ಬೇಕಾ ಅಲ್ಲಿ ಬೇಕಾ ಅಂತ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ವಂಶವೃಕ್ಷ ಕೂಡ, ಈ ಜಾತಿ ಗಣತಿ ಬೇರೆ ಕಾರಣಕ್ಕೆ ಬಂದಾಗ ವಂಶವೃಕ್ಷ ಇದು ಮಾಡಿ ಅಂತವ್ರೆ. ಅವ್ರ ತಾತ ಮುತ್ತಾತ ಎಲ್ಲೇ ಇರಬೇಕಲ್ಲ, ಅವ್ನು ಬಸ್ ಹತ್ಕೊಂಡು ಬಾಂಗ್ಲಾ ಏನು ಬಂದುಬಿಟ್ಟಿದ್ರೆ ಮೊನ್ನೆ ಬಂದು ಬಿಹಾರ ಸೇರ್ಕೊಂಡ್ರೆ ಏನು ಮಾಡೋದಲ್ಲಿ ಅನ್ನೋ ಕಾರಣಕ್ಕೆ ಹೇಳ್ತಾರೆ. ಹೌದು, ಬಿಹಾರದಲ್ಲಿರೋ ಬಾಂಗ್ಲಾದವ್ರನ್ನ BJP ಅವರು ಸಮರ್ಥನೆ ಮಾಡ್ಕೋಬಾರ್ದು, ಕಾಂಗ್ರೆಸ್ ಅವರು ಸಮರ್ಥನೆ ಮಾಡ್ಕೋಬಾರ್ದು. ಹೀಗಾಗಿ 75 ಲಕ್ಷ ವೋಟರ್ಸ್ ಡಿಲೀಟ್ ಇದೆಯಲ್ಲ, ಇದು ದೊಡ್ಡ ಹಂಗಾಮ ಸೃಷ್ಟಿ ಮಾಡಿದೆ. ಬಟ್ ಆಯೋಗ ಹೇಳಿದೆ ಕೊಡಬೇಕಲ್ಲ, ಡಾಕ್ಯುಮೆಂಟ್ ಇದ್ರೆ ಕಿತ್ಕೊಳ್ಳೋದೇನೈತಲ್ಲಿ. ಬಟ್ ಗೊತ್ತಿಲ್ಲ, ಆಯೋಗದವ್ರು ಕೂಡ 52ರಿಂದ 55 ಲಕ್ಷ ಅಂತ ಹೇಳ್ತಿದೆ. ಹಂಗೆ ನೋಡಿದ್ರೆ ನೀವು 75 ಲಕ್ಷ ತೆಗೆದಿದ್ದೀರಿ, ಮತ್ತು ಬರೀ 52ರಿಂದ 55 ಲಕ್ಷದ ಜನಕ್ಕೆ ವಿಳಾಸ ಕೊಡಿ ಅಂತ ಕೇಳ್ತಾ ಇದ್ದೀರಿ. ನಾನು ಇನ್ನೂ 19-20 ಲಕ್ಷ ನೀವು ಸುಮ್ಮನೆ ತೆಗೆದಿದ್ದೀರಾ, ಹಾಗಾದ್ರೆ ಇರೋರು ತೆಗೆದಿದ್ದೀರಾ ಅಂತ ಕೇಳ್ತಾವ್ರೆ. ಇರೋರಿಗೆಲ್ಲ ಕೊಡ್ಬೇಕು, ಅನ್ಯಾಯ ಇದು. 74 ಲಕ್ಷ ಮತದಾರರ ಹೆಸರು ಕೈ ಬಿಟ್ಟಿದ್ದೀವಲ್ಲ, ಅವ್ರು ಯಾರಿಗೂ ಕೂಡ ಅಡ್ರೆಸ್ ಅವರೆಲ್ಲರದು ಕೊಡಿ ಅಂತ ಕೇಳಿದ್ರೆ ಓಕೆ. ಬರೀ 52ರಿಂದ 55 ಲಕ್ಷದ ಮಾತ್ರ ಅಡ್ರೆಸ್ ಕೇಳ್ತಾ ಇದ್ದೀರಿ ಅಂದರೆ ಆಯೋಗದವ್ರು ಒಂದು 19-20 ಲಕ್ಷ ಸುಮ್ಮನೆ ತೆಗೆದಿರ್ತಾರೆ. ಹಂಗಾರೆ ನೀವು ತಾವೇನು ಹೇಳ್ತೀರಿ? ಮತದಾರರ ಪಟ್ಟಿಯಿಂದ ಈ ದೊಡ್ಡ ಮಟ್ಟಿಗೆ ಹೆಸರನ್ನ ಕೈ ಬಿಡೋದು, ಜೊತೆಗೆ ದಾಖಲೆಗಳನ್ನ ಕೊಡಿಬೇಕಾದ್ರೆ ಸೇರಿಸಿವಿನ ಆಯೋಗದ ಮಾತು, ತಮ್ಮ ಅಭಿಪ್ರಾಯ ಏನು? ವೋಟರ್ ID ಮತ್ತು ಆಧಾರ್ ಕಾರ್ಡ್ನ ಜಾಯಿನ್ ಮಾಡಿದ್ರೆ, ವಂಶವೃಕ್ಷ ಆಧಾರದ ಮೇಲೆ ಇವೆಲ್ಲ ಪರಿಗಣನೆ ತಗೊಂಡ್ರೆ ಅನುಕೂಲ ಆಗುತ್ತಾ? ತಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ಧನ್ಯವಾದ. ಕರ್ನಾಟಕ TV, ಇದು ಕನ್ನಡಿಗರ ಧ್ವನಿ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.
84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.